ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ. ನಾನು ಆರತಿ ಬೆಳವಿ. ವೀಕ್ಷಕರೇ, ಕಳೆದ 1 ತಿಂಗಳಿನಿಂದಲೂ ಜೈಲಿನಲ್ಲಿ ಬಿಡಿ ಹಾಳೆ ಮತ್ತು ಪೆನ್ನು ಹಿಡಿದು ಕೂತಿರುವ ಪವಿತ್ರ ತಮ್ಮ ಆತ್ಮ ಚರಿತ್ರೆಯನ್ನ ಬರೆಯುತ್ತಾ ಟೈಮ್ ಪಾಸ್ ಮಾಡುತ್ತಾ ಇದ್ದಾರಂತೆ. ತಾನು ಯಾರು, ತನ್ನ ಬದುಕು ಹೇಗಿತ್ತೋ, ತಾನು ಏನು ಮಾಡಿದ್ದೇನೆ ಎಂಬುದನ್ನೆಲ್ಲ ಬರೆಯುತ್ತಾ ಕೂತಿದ್ದಾರೆ. ಜೈಲಿನಲ್ಲಿ ಬರೆದಂತಹ ಆತ್ಮಕಥೆಗಳು ಸಾಹಿತ್ಯ ಲೋಕದಲ್ಲಿ ಮೈಲುಗಲ್ಲಾಗಿವೆ. ಸೆರೆಮನೆಯಲ್ಲಿ ಬಂಧನದಲ್ಲಿದ್ದಾಗ ತಮ್ಮ ಜೀವನದ ಸತ್ಯಗಳು, ಹೋರಾಟದ ಬದುಕು ಹರಟೆಯಲ್ಲೇ ಕಳೆಯದೆ ಅಕ್ಷರ ರೂಪವನ್ನ ಪಡೆಯುತ್ತವೆ. ಈಗ ನಟ ದರ್ಶನ್ ಮನದಲ್ಲಿ ಸೇರಿಕೊಂಡಿರುವಂತಹ ಸ್ನೇಹಿತೆ ಪವಿತ್ರ ಗೌಡ ಜೈಲಿನಲ್ಲಿ ತನ್ನ ಆತ್ಮಕಥೆಯನ್ನ ಬರೆಯುತ್ತಾ ಇದ್ದಾರೆ. ಈ ವಿಷಯ ಕೇಳಿದ್ರೆ ನಿಮಗೆಲ್ಲ ಆಶ್ಚರ್ಯ ಆಗತ್ತೆ. ಪವಿತ್ರಾಳ ಆ ಆತ್ಮಕಥೆಯ ಬಗ್ಗೆ ಒಂದಷ್ಟು ಆಸಕ್ತಿಕರ ವಿಚಾರಗಳನ್ನು ನೋಡ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ನಟ ದರ್ಶನ್ ಸಿನಿಮಾ ಜಗತ್ತಿನ ಒಂದು ದಂತಕಥೆ. ದಾಸ ನಡೆದು ಬಂದ ಹಾದಿ, ಸಿಕ್ಕಿರುವ ಕೀರ್ತಿ, ಗೆದ್ದ ಗದ್ದುಗೆ, ಈಗ ಬಿದ್ದಿರುವಂತಹ ಸಾಮ್ರಾಜ್ಯ, ಇದೆಲ್ಲ ಇವತ್ತು ಇತಿಹಾಸ. ಮನಸ್ಸು ಮಾಡಿದ್ರೆ ನಟ ದರ್ಶನ್ ತನ್ನದೇ ಆತ್ಮಚರಿತ್ರೆಯನ್ನ ಅದ್ಭುತವಾಗಿ ಗೀಚಿ ಬಿಡಬಹುದು. ಆ ಆತ್ಮಚರಿತ್ರೆ ಹೊರಗೆ ಬಂದರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ಗಿಂತಲೂ ದೊಡ್ಡ ಹಿಟ್ ಆಗೋದ್ರಲ್ಲಿ ನೋ ಡೌಟ್. ಆದರೆ ಈ ಕೆಲಸಕ್ಕೆ ಈಗ ಕೈ ಹಾಕಿರೋದು ದಚ್ಚು ಆತ್ಮೀಯ ಗೆಳತಿ ಪವಿತ್ರ ಗೌಡ. ನಟ ದರ್ಶನ್ ಪವಿತ್ರ ಗೌಡ ಜೈಲು ಸೇರಿದ್ದು ಜೂನ್ 11ಕ್ಕೆ. ಈ ಜೋಡಿ ಜೈಲಿನಿಂದ ಹೊರ ಬರೋಕೆ ಏನಿಲ್ಲ ಅಂದ್ರೂ ಇನ್ನು 1 ವರ್ಷ ಬೇಕೇ ಬೇಕು ಅಂತ ಕಾನೂನು ತಜ್ಞರು ಹೇಳ್ತಾರೆ. ಈ ಜೈಲು ವಾಸದಿಂದ ಕುಗ್ಗಿರುವಂತಹ ದಾಸ ಪುಸ್ತಕಗಳನ್ನು ಹಿಡಿತಿದ್ದಾರೆ, ಕಾದಂಬರಿಗಳನ್ನು ಓದುತ್ತಾ ಕುಳಿತಿದ್ದಾರೆ. ಆದರೆ ದಚ್ಚು ಗೆಳತಿ ಪವಿತ್ರ ಮಾತ್ರ ಪೆನ್ನನ್ನ ಹಿಡಿದು ಗೀಚುತ್ತಾ ಕುಳಿತಿದ್ದಾರೆ. ಹೌದು, ಜೈಲು ಅನ್ನೋದು ತಾವು ಮಾಡಿದ ತಪ್ಪನ್ನ ತಿದ್ದೋ ಜಾಗ, ತಪ್ಪಿಗೆ ಶಿಕ್ಷೆ ಅನುಭವಿಸೋ ಸ್ಥಳ. ಅಷ್ಟೇ ಅಲ್ಲ, ಮನುಷ್ಯನಾಗಿ ಬದಲಾಗೋಕೆ ಇದುವೇ ದೇವಸ್ಥಾನ. ಇಂತಹ ಜಾಗದಲ್ಲಿ ಅದೆಷ್ಟೋ ಕತೆಗಳು ಹುದುಗಿವೆ. ಆದರೆ ಈಗ ಅಂತಹ ತನ್ನ ಕತೆಗೆ ದಚ್ಚು ಸ್ನೇಹಿತೆ ಪವಿತ್ರ ಗೌಡ ಅಕ್ಷರ ರೂಪವನ್ನು ಕೊಡುತ್ತಿದ್ದಾರಂತೆ. ಅಂದರೆ 24 ಗಂಟೆಯೂ ಜೈಲಿನಲ್ಲೇ ಇರುವಂತಹ ಪವಿತ್ರ ತನ್ನ ಜೀವನದಲ್ಲಾದ ಎಲ್ಲ ಘಟನೆಗಳನ್ನು ಸೇರಿಸಿ ಆತ್ಮಚರಿತ್ರೆಯನ್ನ ಬರೆಯುತ್ತಾ ಇದ್ದಾರಂತೆ. 4 ಗೋಡೆಗಳ ಮಧ್ಯದಲ್ಲಿ ಕುಳಿತು ಆತ್ಮಚರಿತ್ರೆಯನ್ನ ಬರೆಯುತ್ತಿರುವಂತಹ ಪವಿತ್ರ ಗೌಡ ತಮ್ಮ ಅಕ್ಕಪಕ್ಕ ರಾಶಿ ರಾಶಿ ಆತ್ಮಚರಿತ್ರೆಯ ಹಾಳೆಗಳನ್ನು ಹರಡಿಕೊಂಡಿದ್ದಾರಂತೆ. ಪವಿತ್ರ ಗೌಡ ಜೀವನದ ಕಥೆಯೇ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಕಥೆಯಂತಿದೆ. ಹೀಗಾಗಿ ತನ್ನ ಜೀವನದುದ್ದಕ್ಕೂ ಆದ ಎಲ್ಲ ಘಟನೆಗಳನ್ನು ಸೇರಿಸಿ ಬರೆಯುತ್ತಿರುವ ಆ ಆತ್ಮಕಥೆಗೆ ಪವಿತ್ರ ದರ್ಶನ ಅಂತ ಹೆಸರನ್ನ ಇಟ್ಟಿದ್ದಾರಂತೆ. ಬದುಕಿನ ಇದುವರೆಗಿನ ಏಳು ಬೀಳುಗಳನ್ನು ಈ ಪವಿತ್ರ ದರ್ಶನ ಪುಸ್ತಕದಲ್ಲಿ ತೆರೆದಿಡುತ್ತಿದ್ದಾರಂತೆ. ದರ್ಶನ್ಗೆ ಮತ್ತೊಂದು ತಲೆನೋವಾಗಿ ಪರಿಣಮಿಸಬಹುದೇನೋ. ಯಾಕಂದ್ರೆ ದಾಸ ಇಂದು ಜೈಲಲ್ಲಿ ಇರೋದಕ್ಕೆ ಕಾರಣವೇ ಪವಿತ್ರ ಗೌಡ. ಕಳೆದ 1 ತಿಂಗಳಿಂದಲೂ ಜೈಲಿನಲ್ಲಿ ಬೇಡಿ ಹಾಳೆ ಮತ್ತು ಪೆನ್ನನ್ನು ಹಿಡಿದು ಕೂತಿರುವ ಪವಿತ್ರ ತಮ್ಮ ಆತ್ಮಚರಿತ್ರೆಯನ್ನ ಬರೆಯುತ್ತಾ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ತಾನು ಯಾರು, ತನ್ನ ಬದುಕು ಹೇಗಿತ್ತು, ತಾನು ಏನು ಮಾಡಿದ್ದೇನೆ ಎಂಬುದನ್ನೆಲ್ಲ ಅವರು ಬರೆಯುತ್ತಾ ಇದ್ದಾರೆ ಎನ್ನಲಾಗ್ತಿದೆ. ಇತ್ತೀಚೆಗೆ ನಡೆದ ಯೋಗ ದಿನಾಚರಣೆಯ ಅಭ್ಯಾಸಕ್ಕೂ ಬಾರದೆ ಇರುವಂತಹ ಪವಿತ್ರ ಗೌಡ ಕೋಣೆಯಲ್ಲಿ ಕುಳಿತು ಆತ್ಮಚರಿತ್ರೆಯನ್ನ ಬರೆಯುವುದರಲ್ಲಿಯೇ ಮಗ್ನರಾಗಿದ್ರಂತೆ. ಆದರೆ ಈ ಆತ್ಮಕಥೆ ಕೆಲವು ಚಾಪ್ಟರ್ಗಳಲ್ಲಿ ದರ್ಶನ್ ಜೊತೆಗಿನ ಒಡನಾಟ, ಸ್ನೇಹ, ಆತ್ಮೀಯತೆ ಬಗ್ಗೆ ಉಲ್ಲೇಖ ಮಾಡ್ತಾರಾ? ಈ ಆತ್ಮಕಥೆ ಕೆಲವು ಚಾಪ್ಟರ್ಗಳಲ್ಲಿ ದರ್ಶನ್ ಜೊತೆಗಿನ ಒಡನಾಟ, ಸ್ನೇಹ, ಆತ್ಮೀಯತೆ ಬಗ್ಗೆ ಉಲ್ಲೇಖ ಮಾಡುತ್ತಾರಾ? ರೇಣುಕಾಸ್ವಾಮಿ ಪ್ರಕರಣದ ಹಿನ್ನೆಲೆಯನ್ನ ಹೇಳಬಹುದಾ? ತಮ್ಮ ಮೇಲಿನ ಆರೋಪಗಳಿಗೆ ಈ ಆತ್ಮಕಥೆಯಲ್ಲಿ ಕ್ಲಾರಿಟಿಯನ್ನ ಕೊಡಬಹುದಾ ಎನ್ನುವಂತಹ ಪ್ರಶ್ನೆಗಳು ಹುಟ್ಟಿಕೊಂಡಿದ್ದಾವೆ. ಒಂದು ಕಡೆ ದರ್ಶನ್ ಅವರು ಪುಸ್ತಕಗಳನ್ನು ಓದುತ್ತಾ ಕುಳಿತುಕೊಂಡ್ರೆ, ಇನ್ನೊಂದು ಕಡೆ ಪವಿತ್ರ ಗೌಡ ಆತ್ಮಚರಿತ್ರೆಯನ್ನ ಬರೆಯುವುದರಲ್ಲಿ ಮಗ್ನರಾಗಿದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಶಕ್ತಿ.